ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಅಥವಾ ಮಲ್ಲಪ್ಪ ಜ್ಯೋತಾರ. ಆತ್ಮೀಯರೇ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಳಿತಾರೋ ಇಲ್ಲವೋ ಗೊತ್ತಿಲ್ಲ. ಅದು ಒಂದು ಮಾತ್ರ ನಿಶ್ಚಿತ ಆಗ್ತಾ ಇದೆ, ಕಾಂತರಾಜು ವರದಿಯನ್ನು ಮೋಸ್ಟ್ಲಿ ಈ ಕ್ಯಾಬಿನೆಟ್ದಲ್ಲಿ ಒಪ್ಪಿಸಿ ಆ ನೆಲೆಯಲ್ಲೇ ರಿಸರ್ವೇಷನ್ ಹೆಚ್ಚು ಮಾಡ್ತಾರಾ ಅನ್ನುವಂಥ ಚರ್ಚೆ ಜೋರಿಲ್ಲದ. ಅವ್ರಿಗೆ ಗೊತ್ತಾಗಿದೆ ಇನ್ನು ಭಾಳ ವರ್ಷವರೆಗೆ ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಮುಂದಿನ 2-3 ವರ್ಷ ಏನೋ ನಮ್ಮ ಎಲ್ಲ ಹಿರಿಯ ಸಚಿವರು ಎಲ್ಲರೂ ಬೆಂಬತ್ತಿದ್ದಾರೆ ಅಂತೇಳಿ ಮುಂದೆ ಹೊರಟಿದ್ದೀನಿ. ಇಲ್ಲಾಂದ್ರೆ DK ಶಿವರು ನಮ್ಮನ್ನು ಈಗ ಇಳಿಸಿಬಿಡ್ತಾ ಇದ್ದರು ನಾಳೆ ಬರೋ ಅಕ್ಟೋಬರ್ಗೆ ಅಂತೇಳಿ ಅವ್ರಿಗೂ ಅನಿಸ್ಲಿಕ್ಕೆ ಹತ್ತವ್ರೆ. ಮತ್ತು ವಯಸ್ಸು ಆಗಿದೆ, ಮನುಷ್ಯ ವಯಸ್ಸಿನ ಗುಲಾಮ, ಅದ್ರ ಪ್ರಶ್ನೆನೇ ಇಲ್ಲ. ಯಾಕಂದರೆ ವಯಸ್ಸು ಯಾರನ್ನೂ ಬಿಡೋದಿಲ್ಲ. ಆ ಹೋಗೋದ್ರೊಳಗೆ ನಾನು ಒಬ್ಬ ದೇವರಾಜ್ ಅರಸರಂಗೆ ವರ್ಕ್ ಯಾಕೆ ಮಾಡಿ ಹೋಗಬಾರ್ದು, ಹಿಂದುಳಿದವರ ಸಲುವಾಗಿ, ದಲಿತರ ಸಲುವಾಗಿ, ಆದಿವಾಸಿಗಳ ಸಲುವಾಗಿ ರಿಸರ್ವೇಷನ್ದಲ್ಲೇ ಒಂದು 75% ಯಾಕೆ ಏರಿಸಬಾರ್ದು. ಈಗಿನ ಮಟ್ಟಿಗೆ ಹೇಳೋದಾದ್ರೆ ರಿಸರ್ವೇಷನ್ದಲ್ಲ, OBC SC ST ಅಂದ್ರೆ ದಲಿತರು ಜೊತೆಗೆ ಆದಿವಾಸಿಗಳು, ಮೈನಾರಿಟಿಗಳು ಇವ್ರು ಕೂಡಿದಾಗ 80-85% ಜನ ಹೊರಡ್ತಾ ಇದ್ದಾರೆ. ಹೀಗಾಗಿ ಬಹುಸಂಖ್ಯಾತರಿಗೆ ಇಲ್ಲಿವರೆಗೆ ಏನಾಕಿದ್ರಪ್ಪ ಅಂದ್ರೆ ಮೇಲ್ಜಾತಿ ಲಿಂಗಾಯತರು ಮತ್ತು ಒಕ್ಕಲಿಗರು ಡಾಮಿನೇಟ್ ಮಾಡ್ತಾಯಿದ್ರು. ಈಗೂ ಡಾಮಿನೆಂಟ್ ಅದು. ಈಗಾಗಲೇ ಈ ವಿಷಯ ನಿಧಾನಕ್ಕೆ ಸ್ಪ್ರೆಡ್ ಔಟ್ ಆದಂಗೆ ಅವರು ಒಕ್ಕಟ್ಟಾಗಿ ಇದನ್ನು ಇಲ್ಲೇ ನಿಲ್ಲಿಸಬೇಕು. ಅವ್ರಿಗಿರೋ ಒಂದೇ ಕಾರಣ ಏನಂದರೆ ಇದು ಅವೈಜ್ಞಾನಿಕವಾಗಿ ಕಾಂತರಾಜ್ ಅವರು ಈ ಒಂದು ಸರ್ವೆ ಮಾಡಿದಲ್ಲಿ ತಪ್ಪದ. ಇದನ್ನು ದೊಡ್ಡ ಇಶ್ಯೂ ಮಾಡಿ ನಮಗದು ವಿರೋಧ ಇಲ್ಲ, ಆದರೆ ಇನ್ನೊಮ್ಮೆ ಆಗಲಿ ಸರ್ವೆ ಅನ್ನುವಂಥದ್ದನ್ನು ದಿನ ಹೋದ್ರೆ ಬೀಸು ಧ್ವನಿ ತಪ್ಪಿದ್ರೆ 100 ವರ್ಷ ಆಯುಷ್ ಅಂತ. ಹಿಂಗೆ ಒಂದು ಪ್ಲ್ಯಾನ್ ಅವ್ರು ಮಾಡ್ತಾಯಿದ್ದಾರೆ. ಲಿಂಗಾಯತ್ ಮತ್ತು ಒಕ್ಕಲಿಗರು ಒಂದಾಗ್ತಾ ಇದ್ದಾರೆ ಈ ವಿಷಯದಲ್ಲಿ. ಯಾಕಂದ್ರೆ ಅವ್ರು ಎರಡೂ ಕೂಡಿಸಿದ್ರು ಈ ಕಾಂತರಾಜು ವರದಿಯ ಈಗಾಗಲೇ ಸೋರಿಕೆ ಆದ ಒಂದು ಲೆಕ್ಕದ ಪ್ರಕಾರ ಒಬ್ಬರು ಲಿಂಗಾಯತರು 16 ಲಕ್ಷ ಇದ್ರೆ ಒಕ್ಕಲಿಗರು 15 ಲಕ್ಷ, ಎಲ್ಲ ಕೂಡಿದ್ರೆ 31 ಲಕ್ಷ ಆಗ್ತಾರೆ ಅಂತ ಒಂದು ಅಂದಾಜು ಅದ. ಆದರೆ ಅದನ್ನು ಒಪ್ಪುವುದಿಲ್ಲ, ನಾವು ಕೋಟಿಗಳು ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅವ್ರಿಗಿರೋ ದಾರಿ ಒಂದೇನಪ್ಪ ಅಂದರೆ ಇನ್ನೊಂದು ಸರ್ವೆ ಮಾಡ್ಸೋಕೆ ಹಚ್ಚೋದು, ಇಲ್ಲ ತಾವ ಸರ್ವೆ ಮಾಡಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ಗೆ ಸರ್ವೆ ಮಾಡಿಸಿ ನೀವು ಜಲ್ದಿ ಸರ್ವೆ ಮಾಡಿರಿ ಅಂತ ಒತ್ತಡ ತಂದ. ಆ ಸೆಂಟ್ರಲ್ ಗೌರ್ಮೆಂಟ್ದ ಇದು ಸರ್ವೆ ಆಗುವವರೆಗೆ ನೀವು ಮುಂದೆ ಹಾಕಿರಿ ಅಂತ ಹೇಳೋರು. ಆದರೆ ಇದನ್ನು ಒಪ್ತಾರಾ ಸಿದ್ದರಾಮಯ್ಯನವರು ಅಂತ. ಯಾಕಂದ್ರೆ ಸಿದ್ದರಾಮಯ್ಯನವರಂತೂ ಈಗಾಗಲೇ ಡಿಸೈಡ್ ಮಾಡಿದಂಗೆ ಅನ್ನಿಸ್ತಾ ಇದೆ, ಇಲ್ಲ ಈ ಸರ್ವೆಯನ್ನು ಇಡೋದು ಇಟ್ಟು 75% ರಿಸರ್ವೇಷನ್ ಮಾಡಿಬಿಡುವಂಥದ್ದು ಅಂತ. ಈಗ ಇಲ್ಲಿವರೆಗೆ ಏನು ಹೇಳ್ತಿತ್ತು ಕೋರ್ಟ್ಗಳು, ಹೈಕೋರ್ಟ್ ಆಯಿತು, ಸುಪ್ರೀಂ ಕೋರ್ಟ್ ಏನು ಹೇಳ್ತಿತ್ತಪ್ಪ ಅಂದ್ರೆ ನಿಮ್ಮ ಅಂಕಿ ಸಂಖ್ಯೆನೇ ಇಲ್ಲ, ಎಷ್ಟದ್ದು ಮಾಡೋದು ನಾವು ಅಂತ ಕೇಳ್ತಾಯಿದ್ರು. ಅದು ಇವತ್ತು ಅಂಕಿ ಸಂಖ್ಯೆ ಇದ್ದಾವಲ್ಲ, ಆಯೋ ಹೊರಗೆ ಹಾಕ್ಯದ. ಅದನ್ನು ಮಾಡಬೇಕಾದ್ರೆ ಇನ್ನೂ ಮತ್ತೆ ಸರ್ವೆ ಮಾಡಿ ನೀವು, ಇಲ್ಲ ನೋಡೋಣ ಯಾರು ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಆ ಪ್ರಮಾಣದಲ್ಲಿ ಎಲ್ಲರೂ ರಿಸರ್ವೇಷನ್ ಸಿಗಲಿ ಅನ್ನೋ ತಂತ್ರಗಾರಿಕೆ ಅಥವಾ ಒಂದು ಮಹತ್ವಾಕಾಂಕ್ಷೆ ಸಿದ್ದರಾಮಯ್ಯರು ಅಂತ ಅನ್ನಿಸ್ತದೆ. ಯಾಕಂದ್ರೆ ನಾನು ಒಬ್ಬ 10 ಜೋಡಿ 11 ಮುಖ್ಯಮಂತ್ರಿ ಆಗಿ ಹೋಗಬಾರ್ದು, ಹೋಗೋದ್ರೊಳಗೆ ಒಂದು ದೇವರಾಜ್ ಅರಸರಂತಹ ಒಂದು ಕೆಲಸವನ್ನು ಮಾಡಬೇಕು ಅನ್ನುವಂಥ ತಲೆಯಲ್ಲಿ ಹೊಕ್ಕಂಗೆ ಕಾಣ್ತದೆ ಸಿದ್ದರಾಮಯ್ಯನವರಿಗೆ. ಮತ್ತು ಇದು ಸಣ್ಣದಲ್ಲ, ಇದು ಐತಿಹಾಸಿಕ ಕೆಲಸ. ಈ ಕೆಲಸವನ್ನು ಏನಾದರೂ ನಮ್ಮ ಸಿದ್ದರಾಮಯ್ಯರು ಮಾಡಿದ್ರೆ ಇತಿಹಾಸದಲ್ಲಿ ಉಳಿದಷ್ಟೇ ಅಲ್ಲ, ಇತಿಹಾಸವನ್ನು ಮತ್ತೊಮ್ಮೆ ಮರು ಸೃಷ್ಟಿ ಮಾಡಿದ್ರು ಅಂತ ಅನ್ನಿಸ್ತದೆ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈ ಒಂದು ರಿಸರ್ವೇಷನ್ ಅಥವಾ ಈ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು SC ST ಇವರ ಒಂದು ರಿಸರ್ವೇಷನ್ ಏನಾದರೂ 75%ವರೆಗೆ ಮಾಡಿದರೆ ಅಥವಾ ಅವ್ರ ಜಾತಿಗೆ ಅನುಗುಣವಾಗಿ ಮಾಡಿದರೆ, ಕಾಂಶಿರಾಮರ ಬೇಡಿಕೆ ಏನಿತ್ತಪ್ಪ ಅಂತಂದ್ರೆ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿ ಅವರಿಗೆಲ್ಲ ರಿಸರ್ವೇಷನ್ ಕೊಟ್ಟು ಬಿಡ್ರಪ್ಪ, ಆ ಪ್ರಮಾಣದಲ್ಲಿ ಆಗಲಿ. ಇವತ್ತು ಬ್ರಾಹ್ಮಣರು ಹೆಚ್ಚಿದ್ರೆ ಬ್ರಾಹ್ಮಣರು ಕೊಡ್ರಿ, SC ST ಹೆಚ್ಚಿದ್ರೆ ಅವ್ರಿಗೆ ಕೊಡ್ರಿ, ಯಾರು ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಸರ್ವೆ ಆಗುತ್ತೆ. ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇತ್ತಪ್ಪ ಅಂದ್ರೆ ಸರ್ವೆ ಇಲ್ಲ ಅಂದರೆ ನಿಮ್ಮದು ಕೇಳ್ತಾ ಇತ್ತು. ಯಾವುದೇ ರಿಸರ್ವೇಷನ್ ಹೋದ್ರೆ ಇವತ್ತಿಂದ ನೀವು ನೋಡಿರ್ಬೋದು, ತಮಿಳುನಾಡಿಂದು ಅವರು 69-70% ಮಾಡಿದರು, ಮುಂದೆ ಆಂಧ್ರದಲ್ಲೂ ಮಾಡಿದರು. ಅವೆಲ್ಲ ರಿಜೆಕ್ಟ್ ಯಾಕೆ ಆದವಪ್ಪ ಅಂದ್ರೆ ಅಂಕಿಅಂಶ ಇಲ್ಲಲ್ರಿ ನೀವು ಅಂತ ಕೇಳ್ತಾ ಇತ್ತು ಸುಪ್ರೀಂ ಕೋರ್ಟ್. ಇವತ್ತು ಅಂಕಿಅಂಶಗಳು ಸಿಕ್ಕಿದಾವೆ, ತೆಗೆದಿದ್ದಾರೆ. ಅದು ಕಾಂತರಾಜ್ ವರದಿ ಅದು ಆಧಾರ, ಅದರ ನೆಲೆಗಟ್ಟಿನಲ್ಲಿ ನೀವು ಫೈಟ್ ಮಾಡಬೇಕು ಅನ್ನೋಂಥ ವಿಚಾರದ. ಅದನ್ನು ಇವತ್ತು ಲಿಂಗಾಯತ್ ಮತ್ತು ಒಕ್ಕಲಿಗರ ಲಾಬಿ ಇದ್ದಿದ್ದು, ಇದನ್ನು ಆದಷ್ಟು ಸರ್ವೆ ಇನ್ನೇ ಮಾಡಿಸ್ಲಿಕ್ಕೆ ಹೆಚ್ಚು ದಿನಗಳನ್ನು ದಾಟಿಸಿದ್ರೆ ನಾಳೆ ಇನ್ನು 2-3 ವರ್ಷ ಇದ್ದರೂ ಸಹಿತ ಇವ್ರಿಗೆ ಮಾಡೋ ಅವಕಾಶ ಹೋಗೋದಿಲ್ಲ. ಬೀಸೋ ಧ್ವನಿ ತಪ್ಪಿದ್ರೆ ಸಾಕು ಅನ್ನುವಂಥ ಸ್ಥಿತಿಗೆ ಅವ್ರು ಬಂದಿದ್ದಾರೆ. ಹೀಗಾಗಿ ಆ ಇಶ್ಯೂನ್ನು ತೆಗೆದುಕೊಂಡು ಈಗ ಹೋರಾಟ ಮಾಡುವ ಮೂಡಿಗೆ ಅವ್ರು ಬಂದಿದ್ದಾರೆ. ಹೇಗಾದರೂ ಮಾಡಿ ಒಂದು DK ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡೋದು, ಯಾಕಂದರೆ ಒಕ್ಕಲಿಗರ ಲಾಬಿಗೆ ಅವ್ರು ಮನೆಯುವಂಥವ್ರು ಇದ್ದಾರೆ. ಇಲ್ಲಪ್ಪ ಅಂತಂದ್ರೆ ಮತ್ತು ಇವರಂತೆ ನಮ್ಮ
ಡಿ ಕೆ ಶಿ ಅವರಂತೆ ಕಾಂಗ್ರೆಸ್ ವಿರುದ್ಧವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಭಿಪ್ರಾಯ. ಯಾಕಂದರೆ ಇವತ್ತು ಏನಾದರೂ ನಾಯಕರಾಗಿದ್ರೆ ಕಾಂಗ್ರೆಸ್ನ ಆಶೀರ್ವಾದದಿಂದಾಗಿ. ಹೀಗಾಗಿ ಕಾಂಗ್ರೆಸ್ನ ಇವತ್ತಿನ ನಾಯಕರು ನಮ್ಮ ರಾಹುಲ್ ಗಾಂಧಿಯವರು ಇವು ಸರ್ವೆ ಆಗಲೇಬೇಕು. ಮತ್ತು ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ 50% ಮೇಲ್ಪಟ್ಟು ರಿಸರ್ವೇಷನ್ ಆಗಬೇಕು ಅನ್ನೋದು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಹೀಗಾಗಿ ಡಿ ಕೆ ಶಿ ಅವರು ಸಹ ಒಕ್ಕಲಿಗರ ಹಿಂದೆ ನಿಲ್ತಾರೆ ಅನ್ನೋಕ್ಕಿಂತಲೂ ಅವ್ರನ್ನ ಮುಂದಿಟ್ಟು ಹೋರಾಟ ಮಾಡ್ತಾರೆ ಅನ್ನೋಕ್ಕಿಂತಲೂ ಎಲ್ಲೋ ಮೂಲೆಯಲ್ಲಿ ತೊಗೊಂಡು ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಆದರೆ ಅಧಿಕಾರಕ್ಕೆ ಬಂದ್ರೆ ಇದನ್ನು ಇನ್ನೊಂದು ಸರ್ವೆಗೆ ಹಾಕುವಂಥ ಸಾಧ್ಯತೆಗಳಿದ್ದಾವೆ. ಆದ್ರೆ ನಮ್ಮ ಸಿದ್ದರಾಮಯ್ಯನವರು ಇದನ್ನು ಇನ್ನೊಮ್ಮೆ ಸರ್ವೆಗೆ ಹಾಕುವಂಥ ಸಾಧ್ಯತೆಗಳು ಭಾಳ ಕಡಿಮೆ. ಇದನ್ನು ಯಾವುದೋ ಪ್ರಸಂಗದಾಗ ಕಥಾಯ ಮಾಡ ಈ ಒಂದು ರಿಸರ್ವೇಷನನ್ನು ಈ ರಾಜ್ಯದ ಮೇಲೆ ಹಾಕಲೇಬೇಕು ಮತ್ತು ಆರಂಭ ಮಾಡಬೇಕು ಅನ್ನುವಂಥದ್ದು. ಇದು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಇವತ್ತು ಎರಡನೇ ದೇವರಾಜ ಅರಸನಿಗಿಂತಲೂ ದೇವರಾಜ ಅರಸನಿಂದ ಒಂದು ಕೈ ಮುಂದೆ ಹೋಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲೇ ಒಂದು ಗ್ಯಾರಂಟಿ ಕೊಟ್ಟರು ಬಡವರಿಗೆ. ಈಗಾಗಲೇ ಅವ್ರಿಗೆ ಹೆಸರು ಹೋಗುವಂಥದ್ದು ಯಾರೋ ಮಾಡಲಿ, ಅವ್ರು ಯಾರ ಸಲಹೆಯಲ್ಲಿ ಡಿ ಕೆ ಶಿ ಅವ್ರ ಹಾರನಲ್ಲಿ ಮತ್ತೊಬ್ಬರಲ್ಲಿ ಯಾರೋ ಅಂದರು. ಇವತ್ತು ಮುಖ್ಯಮಂತ್ರಿ ಯಾರಿದ್ದಾರಪ್ಪ ಅಂದ್ರೆ ಸಿದ್ದರಾಮಯ್ಯ. ಗ್ಯಾರಂಟಿ ಮತ್ತು ಅಂದರು ಕೇಜ್ರಿವಾಲ್ ಜೊತೆ ಕೂಡಿ ಅಲ್ಲ, ಕೇಜ್ರಿವಾಲ್ ದಿಲ್ಲಿ ಅಂತಂದರು, ಇಲ್ಲಿ ಇವ್ರು ತೊಗೊಂಬಂದರು. ಇನ್ನು ಶಿಕ್ಷಣ ಮತ್ತು ಆರೋಗ್ಯ ಅಂದ್ರೆ ಹೆಲ್ತ್ ಇವೆರಡಕ್ಕೂ ಫ್ರೀ ಮಾಡಿದರು. ಜೊತೆಗೆ ರಿಸರ್ವೇಷನ್ ಮಾಡಿಬಿಟ್ರಪ್ಪ ಅಂತಂದ್ರೆ 75% ನಿಶ್ಚಿತವಾಗಿಯೂ ಅವ್ರಿಗಂತ ಮುಂದೆ ನಾವು ಬರ್ತೀನಿ ಅನ್ನೋಂಥ ಭರವಸೆನೂ ಇಲ್ಲ. ಈಗಾಗಲೇ ಹಲವು ಸಲ ಮಾತಾಡಿದ್ದಾರೆ, ಇಲ್ಲಪ್ಪ ನಮ್ಮ 28ಕ್ಕೆ ಮುಗಿದು ನಾವು ಹೋಗ್ತಾ ಇದ್ದೀವಿ ಅಂತೇಳಿ. ಮತ್ತು ಅವ್ರ ವಯಸ್ಸು ಈಗ ಮಾತು ಕೇಳ್ತಾ ಇಲ್ಲ. ಮತ್ತು ಜೊತೆಗೆ ಅವ್ರ ನಂತರ ತಮ್ಮ ಮಗ ಅಥವಾ ಮಗಳು ಯಾರೂ ರಾಜಕೀಯಕ್ಕೆ ಬರೋ ಸಾಧ್ಯತೆಗಳಿಲ್ಲ. ಇರೋ ಡಾಕ್ಟರ್ ಇದ್ದಂಥವ್ರು ತಮ್ಮ ವೃತ್ತಿಯಲ್ಲಿದ್ದಾರೆ. ಅವ್ರಿಗೆ ಈ ಸೈಡ್ ಅವ್ರಿಗೆ ಆಸಕ್ತಿ ಇಲ್ಲ ಅನ್ನೋದು ನಾವು ಸಾಕಷ್ಟು ಸಲ ಗಮನಿಸ್ತಾ ಬಂದಿದ್ವಿ. ಅಪ್ಪ ರಾಜಕೀಯದಲ್ಲಿದ್ದಾರೆ ಅವ್ರು ಹಿಂದೆ ಸ್ವಲ್ಪ ನಿಂತಿದ್ದಾರೆ ವಿನ ಅವ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕು ಅಥವಾ ರಾಜಕೀಯ ಬರಬೇಕು ಅನ್ನೋಂಥ ಹಂಬಲ ಅವ್ರಲ್ಲಿ ಇಲ್ಲ ಅಂತ ಅನ್ನಿಸ್ತದೆ. ಹೀಗಾಗಿ ಎಲ್ಲ ತಿಳಿದಿರುವಂಥ ಮತ್ತು ಅವ್ರಿಗೂ ಗೊತ್ತದ ರಾಜಕಾರಣದಲ್ಲಿ ಯಾವುದೂ ಶಾಶ್ವತವಲ್ಲ. ನಾ ಶಾಶ್ವತ ಅಲ್ಲಪ್ಪ, ಹಿಂದಿನ ನಾಳೆ ಹೋಗುವಂಥವನ. ಮುಂದೆ ಜನ ಆಶೀರ್ವಾದ ಇದ್ದರೆ ನಾವು ಕುರ್ಚಿಯಲ್ಲಿ ಕೂರಬಹುದು. ಜನ ಆಶೀರ್ವಾದ ಭಾಳ ಮುಖ್ಯ ಅದ. ನೀವು ಜನ ಆಶೀರ್ವಾದ ಪಡೀರಿ, ಕುರ್ಚಿಯಲ್ಲಿ ಕೂಡ್ರಿ. ಮತ್ತು ಇಲ್ಲದಿದ್ದರೆ ಕುರ್ಚಿಯಲ್ಲಿ ಕೂರಲು ಸಾಧ್ಯವಿಲ್ಲ ಅನ್ನೋ ಮಾತು ಹೇಳೋ ಮೂಲಕ ಒಂದು ಕಡೆಗೆ ಡಿ ಕೆ ಶಿ ಅವ್ರಿಗೆ ಎಚ್ಚರಿಕೆ ಕೊಡ್ಕೊಳ್ತಾ ಇದ್ದಾರೆ ಮತ್ತು ತಮ್ಮ ಹೇಳ್ಕೊಳ್ತಾ ಇದ್ದಾರೆ. ಜನರ ಆಶೀರ್ವಾದ ನಾವು ಇರ್ತೀವಿ ಅಂತೇಳಿ. ಮತ್ತು ಜೊತೆಗೆ ಇನ್ನೊಂದು ಮಾತನ್ನು ನಾವು ಗಮನಿಸಬೇಕಾಗಿದೆ ಏನಪ್ಪ ಅಂದ್ರೆ ಈ ಮೀಸಲಾತಿಯನ್ನು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಏನಾದರೂ ಎಸ್ಟಾಬ್ಲಿಷ್ ಮಾಡಿದರೆ ಅದಕ್ಕೆ ಕೆ ಕಾಂತರಾಜ್ ಅವರ ಈ ರಿಪೋರ್ಟ್ ಆಧಾರ ಆದ್ರೆ ಇಲ್ಲಿ ಇನ್ನುಳಿದ ಮೇಲ್ಜಾತಿಗಳ ಜನರಿಗೆ ತೊಂದರೆ ಆಗೋದು ಅಷ್ಟು ಸತ್ಯದ. ತೊಂದರೆ ಆಗೋದು ಸತ್ಯ ಇಲ್ಲ. ಏನಪ್ಪ ಅಂದ್ರೆ ಯಾರು ಎಷ್ಟು ಪ್ರಮಾಣದಲ್ಲಿದ್ದಾರೆ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ಸಿಗುವಂಥ ಸಾಧ್ಯತೆಗಳು ಆಗಿಬಿಡ್ತಾವೆ. ಇದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಬೇಕಾಗ್ತದೆ. ಯಾಕಂದ್ರೆ ಅವ್ರು ಇಲ್ಲಿವರೆಗೆ ಕ್ವಾರಿ ತೆಗೆದಿದ್ದೆಲ್ಲಪ್ಪ ಅಂದ್ರೆ ಜನಸಂಖ್ಯೆ ಆಧಾರದ ಮೇಲೆ ತಂದಿದ್ದು ಮತ್ತು ರಿಸರ್ವೇಷನ್ 50% ಮೀರಬಾರ್ದು ಅಂತ ಇದ್ದರು. ಆದರೆ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ ಅವ್ರಿಗೆ ಆ ಪ್ರಮಾಣದಲ್ಲಿ ರಿಸರ್ವೇಷನ್ ಕೊಟ್ಟರೆ ಅವರೆಲ್ಲರೂ ಫೈಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಸರಳ ಮಾರ್ಗ ಇಲ್ಲದ. ಇಲ್ಲಿವರೆಗೆ ಸರ್ವೆ ಆಗಲಾರದು, ಜಾತಿ ಗಣತಿ ಆಗಲಾರದು. ಯಾಕಂದ್ರೆ 1931 ಜಾತಿ ಗಣತಿ ಆಗಿದೆ, ಅದರ ನಂತರ ಹಾಗೇ ಇಲ್ಲ. ಈಗ ಸ್ವತಃ ಮೋದಿಯವರು ಬಂದ 10 ವರ್ಷ ದಾಟಿ 11ನೇ ವರ್ಷ ಬಂದದ. ಇವರು ಸಹಿತ 2011 ಆಗಿರೋಂಥ ಗಣತಿಯನ್ನು ಇವತ್ತಿಗೂ ಮಾಡಿಲ್ಲ. ಇದರರ್ಥ ಏನಪ್ಪ ಅಂದ್ರೆ ಅವ್ರಿಗೂ ಜಾತಿ ಗಣತಿ ಮಾಡುವ ಇಚ್ಛೆ ಇಲ್ಲ. ಆದರೂ ಜನರನ್ನು ತಮ್ಮ ಹಿಡಿದು ಇಡುವ ಸಲುವಾಗಿ ನಾವು OBC ಮಿನಿಸ್ಟರ, ನಾವು ದಲಿತ ಮಿನಿಸ್ಟರ, ದಲಿತರವರು ನಾವು ಕಾಳಜಿ ಅದು ಅಂಬೇಡ್ಕರ್ ನಮ್ಮ ಪೂಜನೀಯರು ಹಾಗೆ ಹೀಗೆ ಹೇಳ್ತಾ ಇರ್ತಾರೆ. ಆದರೆ ಹಂಗೆ ಹೇಳೋಕ್ಕಿಂತ ಅವ್ರಿಗೆ ಮಾಡಬೇಕಾಗಿದ್ದ ಕೆಲಸ ಏನಪ್ಪ ಅಂದ್ರೆ ಈಗೇನು ಜಾತಿ ಗಣತಿಯನ್ನು ಮಾಡಿದಾರಲ್ಲ ಸಿದ್ದರಾಮಯ್ಯನವರು, ಅಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಮಾಡಿಸ್ಬೇಕಾಗಿದೆ. ಅಂದಾಗ ಹೌದಪ್ಪ ಇವರು ನಿಜವಾಗಿಯೂ ಈ ಜನಪರ ಅನ್ನುವಂಥದ್ದು ಅವರಲ್ಲಿ ವಿಶ್ವಾಸ ಮೂಡ್ತಾ ಇದೆ. ಒಟ್ಟಾರೆಯಾಗಿ ಈಗ ಹೇಳುವಂಥ ವಿಷಯ ಏನಪ್ಪ ಅಂದ್ರೆ ಸಿದ್ದರಾಮಯ್ಯರು ಈ ದಿಸೆಯಲ್ಲಿ ಅಂದರೆ ಮೀಸಲಾತಿ ದಿಸೆಯಲ್ಲೇ ಜೊತೆಗೆ ಕೆ ಕಾಂತರಾಜ್ ವರದಿಯ ನೆಲೆಯಲ್ಲಿ ರಿಸರ್ವೇಷನ್ ಮೊದಲು ಅದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು, ಅದನ್ನು ಚರ್ಚೆಗೆ ಬಿಡೋದು. ಚರ್ಚೆಗೆ ಬಿಟ್ಟ ನಂತರ 2.5 ವರ್ಷ ಟೈಮ್ ಅದ. ಅಷ್ಟರೊಳಗೆ ಮೀಸಲಾತಿಯನ್ನು ಇಲ್ಲಿ 75%ವರೆಗೆ ಸಾಧ್ಯ ಏನದ ಅದು ಹೊರಗಡೆ ಬರಬಾರದು. ಆ ರೀತಿ ಮಾಡಿ ಕಳಿಸುವಂಥ ಎಲ್ಲ ಯೋಜನೆಗಳಿದ್ದಾವೆ ಅಂತೇಳಿ ಬಲ್ಲ ಮೂಲಗಳ ವರದಿಗಳು ಹೇಳ್ತಾ ಇದ್ದಾವೆ. ಇದರಲ್ಲಿ ಸತ್ಯ ಭಾಳಷ್ಟು ಅದಂತ ಹೇಳ್ತದೆ. ಯಾಕಂದ್ರೆ ಅದು ಸತ್ಯನದ. ಸಿದ್ದರಾಮಯ್ಯನವರು ಒಂದು ರಾಜಕೀಯ ಜೀವನದ ಕೊನೆಯ ದಿನಗಳು ಮತ್ತು ಅದರಲ್ಲೂ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಚುಕ್ಕಾಣಿ ನಡೆದಂಥ ವ್ಯಕ್ತಿ ಕೆಲವೇ ಅದು 2.5 ವರ್ಷಗಳಲ್ಲಿ ಏನೋ ಒಂದೆರಡು ಡಿ ಕೆ ಶಿ ಅವ್ರು ಹಿಂದೆ ಸರಿದ್ರೆ ಮುಂದೆ ಹೈಕಮಾಂಡ್ ಅವ್ರನ್ನ ಬಿಟ್ಟರೆ ಮಂತ್ರಿ ಅದರ ಮುಖ್ಯಮಂತ್ರಿಯಾಗಿ ಉಳಿತಾರೆ. ಇಲ್ಲಪ್ಪ ಅಂತಂದ್ರೆ 5 ವರ್ಷ ಪೂರ್ತಿ ಕಂಪ್ಲೀಟ್ ಮಾಡ್ತಾರೆ, ಬಟ್ 2.5 ವರ್ಷಕ್ಕೆ ಹೊಳ್ಳಿ ಹೋಗಿಬಿಡ್ತಾರೆ. ಅದಕ್ಕಾಗಿ ಅವರು ಇರೋದ್ರೊಳಗೆ ಇದು ಮಾಡ್ಬೇಕಂತ ಅವ್ರು ಹಂಬಲ. ಇದಕ್ಕೆ ಯಾವ ರೀತಿಯಾಗಿ ಏನೇನು ಆಗ್ತದೆ ನೋಡ್ಬೇಕಾಗಿದೆ. ಯಾಕಂದರೆ ಈಗಾಗಲೇ ಇದಕ್ಕೆ
ಲಿಂಗಾಯತ್ ಮತ್ತು ಒಕ್ಕಲಿಗ ಸಮುದಾಯಗಳು ಶೆಡ್ ಹೊಡೆದು ನಿಂತಿದ್ದಾರೆ. ಇದು ಯಾವುದೋ ಪರಿಸ್ಥಿತಿ ಒಳಗೆ ಅವೈಜ್ಞಾನಿಕ ಅಥವಾ ಇದು ಏನಪ್ಪ ಇನ್ಸೈಂಟಿಫಿಕ್ ಅಂತೇಳಿ ಸರ್ವೆಯನ್ನು ರಿಜೆಕ್ಟ್ ಮಾಡಿ ಇನ್ನೊಮ್ಮೆ ಮಾಡ್ರಿ ಅಂತ ಹೇಳುವಂಥದ್ದು. ಯಾಕಂದ್ರೆ ಅದನ್ನು ವಿರೋಧಿಸೋ ಸಹಿತ ಅಷ್ಟೇ ಕಷ್ಟದ. ಎಲ್ಲ ಪಕ್ಷಗಳಿಗೂ ಇವತ್ತು ದಲಿತರು, ಹಿಂದುಳಿದವರು, ಇವರೆಲ್ಲ ಬೇಕಾದ್ರೆ ಮೈನಾರಿಟಿ ಬಿಟ್ಟು ನಡೀತದೆ, ಇವ್ರು ಮಾತ್ರ ಬೇಕಾಗ್ಯದ. ಯಾಕಂದ್ರೆ ಬಟ್ಟೆಂಗೆ ಕಟ್ಟೆಂಗೆ ಪ್ರಚಾರ ನೋಡಿದರೆ ನೀವು ಎಲ್ಲ ನೆಲೆಯಲ್ಲೇ ವಿರೋಧ ಮಾಡಲಿಕ್ಕೆ ಆಗ್ತಾಯಿಲ್ಲ, ಹಂಗಂತ ಸಹಿಸಲಿಕ್ಕೂ ಆಗ್ತಾಯಿಲ್ಲ. ಈ ಒಂದು ಬಿಗ್ನೆಸ್ ಹಿಡಿದಿರುವಂಥ ಸಿದ್ದರಾಮಯ್ಯನವರು ಮೋಸ್ಟ್ಲಿ ಕೆ ಕಾಂತರಾಜ್ ವರದಿಯನ್ನು ಅನುಷ್ಠಾನಗೊಳಿಸ್ತಾರ ಮತ್ತು ಮೀಸಲಾತಿ ತರ್ತಾರ ಅನ್ನೋದು ಇವತ್ತಿನ ದೊಡ್ಡ ಚರ್ಚೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ ಅಂತ ಹೇಳ್ತಾ, H60 ನ್ಯೂಸ್ ಇದು ಸತ್ಯದ ಕೈಗೊಂಡು ವಂದನೆಗಳು.